ಇಷ್ಟೊಂದು ಪ್ರೋಗ್ರಾಮ್ಗಳಲ್ಲಿ ನಟ್ವರ್ಲಾಲ್ ಗೋಲ್ಡ್ ಕೇಸ್ ಒಂದನ್ನ ನಾವೇ ಸೆಟಪ್ ಮಾಡ್ಕೊಂಡು ನರಸಿಂಹನ್ ಕೈಯಲ್ಲಿ ಬೇಷ ನಿಲ್ಸ್ಕೊಳ್ಳೋಣ ಅಂತ. ಏನಂತೀಯಾ? ಓಕೆ. ಏ ಮ್ಯಾನ್, ಟೇಬಲ್ ಮೇಲೆ ಗೋಲಿ ಆಟ ಆಡ್ತಿದ್ಯಾ? ಅದಕ್ಕೆ ದೊಡ್ಡ ಗೋಲ್ ಬೇರೆ ಬೇಕಾ? ಏಯ್ ದಡಿ ಅಂದ್ರ, ಅವರು ತೂತಲ್ಲಿ ಗೋಲಿ ಹಾಕಕ್ಕೆ ಅಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಅವ್ರ ಅನ್ನ ಕಡತ ತಿಂದು ತಮಾಷೆ ನೋಡ್ತಾ ನಿಂತಿದ್ದೀರಲ್ಲ, ಫೂಲ್ಸ್. ಆಲ್ಗಡೆ ಗೋಲಿ ತಗೊಂಡು ತೂತಲ್ಲಿ ಹಾಕಬಾರ್ದ? ಏಯ್ ವೈಟ್ ಮ್ಯಾನ್, ಹಾಕ್ಬಿಟ್ಟೆ. ಮುಜಾಂಗ್ಬೋ ಮುಜಾಂಗ್ಬೋ. ಅರ್ಥ ಆಗ್ಲಿಲ್ವಾ ಮ್ಯಾನ್? ನಾನು ನಿನಗೆ ಕೈ ಕೊಡ್ತಾ ಇದ್ದೀನಿ ಅಂತ. ಯಾರು ನೀವು? ಗೋಲ್ಡ್ ಮತ್ತೆ ಗೋವಿಂದ, ಗಾಡ್ ಸನ್ ಆಫ್ ಗಾಡ್ ಫಾದರ್ ಆಫ್ ಇಟಾಲಿ. ಯು ನೋ ಇಟಾಲಿ? ಅಂದ್ರೆ ಇಟಾಲಿ ಗೊತ್ತಿಲ್ವಾ? ಗೊತ್ತಿಲ್ಲ. ಇಟಾಲಿ ಗೊತ್ತಿಲ್ಲ ಅಂದ್ಮೇಲೆ ಇಂಡಿಯಲ್ಲಿ ಹಾಕಿದ್ಯಾ ಮ್ಯಾನ್? ಓ ಯಾ. ಏ ಮ್ಯಾನ್, ಹೂ ಇಸ್ ದಿಸ್ ಗೈ ಮ್ಯಾನ್? ನಮ್ಮ ಅಪ್ಪ. ಓ, ನಿಮ್ಮಪ್ಪ? ಯು ನೋ ಮೈ ಅಪ್ಪ? ಮರ್ಲಿನ್ ಬಾಂಡ್. ಅವರಪ್ಪ ಜೇಮ್ಸ್ ಬಾಂಡ್. ಅವರಪ್ಪ ಬ್ರೂಕ್ ಬಾಂಡ್. ನಾನು ಗೋಲ್ಡ್ ಬಾಂಡ್. ಏ ಮ್ಯಾನ್, ಯಾಕೆ ಹಾಗೆ ನೋಡ್ತಿದ್ಯಾ? ಮರ್ತ್ಬಿಟ್ಯಾ? ವಿ ಮೆಟ್ ಇನ್ ದ ಏರ್. ಏರ್ನಲ್ಲ, ಹೈಲ್ಯಾಂಡ್ಸ್ ಇಂದ ವುಡ್ಲ್ಯಾಂಡ್ಸ್ಗೆ ಹಾಲಿವುಡ್ ಮೂಲಕ ಹಾರ್ತಿರ್ಬೇಕಾದ್ರೆ ಮೀಟ್ ಮಾಡಿದ್ವಿ. ಅದ್ ನಿಂಗೆ ಜ್ಞಾಪಕ ಇಲ್ವಾ? ಅದ್ ಬಿಡು. ಬೆಂಗಳೂರು MG ರೋಡ್ ಅಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಮೇಲ್ ನಿಂತ್ಕೊಂಡು ಅಲ್ಲಿಂದ ಆ ಕೆಳಗೆ ಬಿದ್ರೆ ಸಾಯ್ತೀವ ಇಲ್ವ ಅಂತ ಬೆಟ್ ಕಟ್ಟಿದ್ವಿ. ಕೊನೆಗೆ ನಾನು ನನ್ ಪಕ್ಕದಲ್ಲಿದ್ದವನ್ನ ಗಬಕ್ ಅಂತ ಹಿಡಿದು ಲಬಕ್ ಅಂತ ಕೆಳಗೆ ತಳ್ಬಿಟ್ಟೆ. ಅವನು ಜೀಸಸ್ ಅಂತ ಶೌಟ್ ಮಾಡ್ತಾ ಕೆಳಗೆ ಬಿದ್ದು ಸತ್ತ. ಅದು ಕೂಡ ಜ್ಞಾಪಕ ಇಲ್ವಾ? ಹೋಗ್ಲಿ ಬಿಡು. ಇನ್ನೊಂದಿನ ಬೈರೂಟ್ ಅಲ್ಲಿ ರೂಟ್ ತಪ್ಪ ಹೋಗಿ ಜಪಾನ್ ನಲ್ಲಿ ಇಳಿದು ಜಪಾನ್ ಡಬಲ್ ರೋಡ್ ಅಲ್ಲಿ ಜಮ್ಕು ಜಮಾ ಮಾಡಿದ್ವಿ. ಅದು ಜ್ಞಾಪಕ ಇಲ್ವಾ? ಜ್ಞಾಪಕದ ವಿಷಯ ಹಾಗಿರ್ಲಿ, ನೀನ್ ಬಂದ ವಿಷಯ ಹೇಳು. ಮೊಟ್ಟೆ ವಿಷಯ ಮಾತಾಡ್ಬೇಕು. ಮೊಟ್ಟೆನಾ? ಕೋಳಿ ಮೊಟ್ಟೆ ಅಲ್ಲ ಮ್ಯಾನ್, ಗೋಲ್ಡ್ ಮೊಟ್ಟೆ. ಓ ಮೈ ಗಾಡ್, ಗೋಲ್ಡನ್ ಎಗ್. ಮಿಸ್ಟರ್ ಗೋವಿಂದ, ನಾವು ಬಿಸ್ನೆಸ್ ಮಾತಾಡೋಕ್ಕಿಂತ ಮೊದಲು ಬಂದ ಗೆಸ್ಟ್ ಗಳಿಗೆ ಪಾರ್ಟಿ ಕೊಡೋದು ನಮ್ಮ ಸಿಸ್ಟಮ್. ನಮ್ ಸಿಸ್ಟಮ್ ಏನ್ ಗೊತ್ತಾ? ನಾವು ಮನೋರಂಜನೆ ಜೊತೆಲೆ ಕರ್ಕೊಂಡ್ ಬಂದಿರ್ತೀವಿ. ಯು ವಾಂಟ್ ಟು ಎಂಜಾಯ್ ಮ್ಯಾನ್? ಓಕೆ, ಜಮ್ಕು ಜಮಾ. ಏನೋ ಕಳ್ಳನ ಮಗನೇ ನೀನು, ಗೋಲ್ಡ್ ಮೊಟ್ಟೆ ಗೋವಿಂದನ? ಇದು ಚಿನ್ನ. ಯಾವ್ದೋ ಚಿನ್ನ? ಏಯ್, ನನ್ನ ಸಾರಾಯಿ ಟೆಂಡರು ನನ್ನ ಕೈ ತಪ್ಪ ಹೋಗಾಗ ಮಾಡ್ದಲ್ಲ. ಯಾವನವನು ಅಲೆಕ್ಸಾಂಡರ್ CBI ಆಫೀಸರು. ನೀವಿಬ್ರು ಸೇರಿ ನನಗೆ ಮೋಸ ಮಾಡಿ ನನ್ನ ಮನೆ ದರೋಡೆ ಮಾಡಿದ್ರಲ್ಲ. ಆ ಹಣ ಎಲ್ಲ ಎಲ್ಲಿ ಬಚ್ಚಿಟ್ಟಿದ್ಯಾ? ಹೇಳೋ, ಎಲ್ಲಿ ಬಚ್ಚಿಟ್ಟಿದ್ಯಾ? ಈ ಐಸ್ ಕರಗೋದ್ರಲ್ಲಿ ನೀನು ಹೇಳ್ದೆ ಹೋದ್ರೆ ನಿನ್ನ ಬಾಡಿನ ಪೀಸ್ ಮಾಡಿ ಪಾಸ್ಪೋರ್ಟ್ ಇಲ್ಲದೆ ಮೇಲಕ್ಕೆ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀನಿ. ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ? ಏಯ್, ಗೋವಿಂದನ? ಏನ್ ನಡೀತಾ ಇದೆ ಇಲ್ಲಿ? ವಾಟ್ಸ್ ಗೋಯಿಂಗ್ ಆನ್? ಯಾಕೆ ಇವ್ರನ್ನ ಕಟ್ಟಾಕಿದ್ರಿ? ನಮಸ್ಕಾರ ಸರ್, ಬನ್ನಿ. ಇವರು ಬಂಗಾರದ ವ್ಯಾಪಾರಿಗಳು ಅಂತ ಹೇಳಿ ನನಗೆ ಮೋಸ ಮಾಡಕ್ ನೋಡಿದ್ರು. ಯಾರು ಇವ್ರ? ಅವರಲ್ಲ ಸರ್, ಅವ್ರು ನಮ್ಮವ್ರು, ಒಳ್ಳೆಯವರು. ಇವರು ಸರ್ ಮೋಸಗಾರರು. ನನ್ನ ಮನೆಗೆ ಬಂದು ನನಗೆ ಮೋಸ ಮಾಡಿ ನನ್ನ ಹಣನೆಲ್ಲ ಹೊಡ್ಕೊಂಡು ಹೋಗಿದ್ದಾರೆ ಸರ್. ಮನೆಗೆ ಹೋಗ್ತೀರಾ? ಮೋಸ ಮಾಡ್ತೀರಾ? ಹಣ ಎಲ್ಲ ಹೊಡ್ಕೊಂಡು ಹೋಗ್ತೀರಾ? ನೀವುಗಳ ಆಸ್ಕಲ್ಸ್, ಎಷ್ಟು ದಿವಸದಿಂದ ಕಣ್ಣಲ್ಲಿ ಎಣ್ಣೆ ಐತಿ ಇವ್ರನ್ನ ಹುಡುಕ್ತಾ ಇದೀವಿ ಗೊತ್ತಾ ಮಿಸ್ಟರ್ ನಟ್ವರ್ಲಾಲ್? ಇಂಥ ಕ್ರಿಮಿನಲ್ಸ್ ಗಳನ್ನ ಹಿಡಿದುಕೊಟ್ಟು ನೀವು ಸಮಾಜಕ್ಕೆ ಬಹಳ ದೊಡ್ಡ ಸೇವೆ ಸಲ್ಲಿಸ್ತಾ ಇದ್ದೀರಿ. ನಾಳೆ ಬೆಳಗ್ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬನ್ನಿ, IGPಗೆ ಹೇಳಿ ನಿಮಗೆ ಒಂದು ಸ್ಪೆಷಲ್ ಅವಾರ್ಡ್ ಕೊಡ್ತೀನಿ. ಕಾನ್ಸ್ಟೇಬಲ್ ಸ್ಪೀಕರ್. ಥ್ಯಾಂಕ್ ಯು. ಏ ರೂಪಾ, ಐ ಆಮ್ ವೆರಿ ಸಾರಿ ರೂಪಾ, ಲೇಟ್ ಆಗೋಯ್ತು. ಸಾರಿ ಪಾರಿ, ಏನು ಬೇಕಾಗಿಲ್ಲ. ಎಷ್ಟೊತ್ತಂತ ನಿಮ್ಮನ್ನ ಕಾಯೋದು? ಅದು ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಯ್ತು. ಮಳೆ, ಗಾಡಿ, ಟ್ರಾಫಿಕ್, ಅದು ಜಾಮ್. ಗಂಡಸರೆಲ್ಲ ಇಷ್ಟೇ, ಯಾವಾಗ್ಲೂ ತಪ್ಪಿಸ್ಕೊಳಕ್ಕೆ ನೋಡ್ತಾರೆ. ರೂಪಾ, ಇವತ್ ತಪ್ಪಿಸ್ಕೊಂಡ್ರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕಲ್ಲ. ಸಿಕ್ಕಾಕೊಳ್ಳೋದು ಅಂದ್ರೆ ಜೀವನದಲ್ಲಿ ನಾನು ಸಾಧಿಸಬೇಕಾದ್ದು ಬಹಳ ಇದೆ. ಸಾಧಿಸಿದ ಕೂಡಲೇ 24 ಗಂಟೆ ತಮ್ಮ ಸೇವೆಯಲ್ಲಿ ಗುಲಾಮ್ನಾಗಿ ಹಾಜರಾಗಿರ್ತೀನಿ. ನಾನಂತೂ ನಂಬಲ್ಲ. ನೀವ್ ಹೇಳೋದೆಲ್ಲ ಪ್ಲೀಸ್,
ಎಷ್ಟೊಂದು ಇತ್ವಾಗಿ ಸಿಕ್ತಿಯ ಎಣ್ಣೆನ ಎಲ್ಲಿ ಕಲ್ತ್ಕೊಂಡಿದ್ನ ನಾನು ಹಳ್ಳಿ ಬಿಟ್ಟು ಡೆಲ್ಲಿ ಹೋಗಿ ಕೆಲ್ಸವಿಲ್ಲದೆ ಗಲ್ಲಿ ಗಲ್ಲಿ ತಿರುಗಾಡ್ತಾ ಇರುವಾಗ ಗಲ್ಲಿ ನಂಬರ್ 420 ನಲ್ಲಿ ಒಬ್ಬ ಮಾಲೀಸ್ನವನ್ ಸಿಕ್ದ. ಅವನು ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ತಿಕ್ಕಬೇಕು ಅಂತ ಚೆನ್ನಾಗಿ ಹೇಳ್ಕೊಟ್ಟ. ಆವತ್ತಿನಿಂದ ಎಂತೆಂತ ಅವನಿಗೆ ತಿಕ್ಕಿದ್ದೀನಿ ಗೊತ್ತಾ ಭಾವ? ತಿಕ್ತಾ ತಿರುಗಿ ಡೆಲ್ಲಿಯಿಂದ ಎಲ್ಲೆಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ನಿಮ್ಮನ್ನ ತಿಕ್ತಾ ಇದ್ದೀನಿ ಭಾವ. ನರಸಿಂಹ ಭಾವ 10 ಗಂಟೆಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಪಾರ್ಟಿ ಫಂಡಿಗೆ ಅಂತ ನಂಜುನ್ ಶೆಟ್ಟಿ ಹೇಳಿದ್ರು. ಹೌದಾ? ನೀನ್ ಬೇಗ ತಗೊಂಡ್ಬಿಡಪ್ಪ ನೀನು. ಸರಿ, ಮತ್ತೆ ಎಣ್ಣೆ ತಿಕ್ಕೋದು? ಪಾತು ಸಿಗ್ತಾಳೆ ಭಾವ, ಪಾತು ಹತ್ರ ತಿಕ್ಕಿಸ್ಕೊಳ್ಳುವಾಗ ನೀನು ನರಸಿಂಹ ಅಂತ ಶ್ರೀಧರ ಅಲ್ಲ? ಭಾವ, ಇವ್ರಿಗೆ ಯಾರೋ ಶ್ರೀಧರ ಅಂತ ಬೇಕಂತೆ. ದಯವಿಟ್ಟು ಅಡ್ರೆಸ್ ಕೊಟ್ಟು ಕಳ್ಸ್ಕೊಡ್ತೀರಾ? ಸರಿಯಾದ ವಿಳಾಸಕ್ಕೆ ನನ್ನ ಭಾವನನ್ನು ಸಂಪರ್ಕಿಸಿ. ಯಾರದು? ನಾನೇ ಅಜಯ್. ಓ ಬಾರಯ್ಯ ಬಾ. ಈಗ ಹೋದ್ನಲ್ಲ ಅವನ್ ಯಾರಯ್ಯ? ಅವನು ನನಗೆ ತುಂಬಾ ಹತ್ರ ಸಂಬಂಧ ಆಗ್ಬೇಕಣಯ್ಯ. ರೀ, ಅವ್ನ್ ನನಗೆ ಹತ್ರ ಸಂಬಂಧವನು. ನನಗೆ ಹತ್ರ ಸಂಬಂಧ ಒಂದ್ ಕಣೆ. ಸುಳ್ಳು ಯಾಕೆ ಹೇಳ್ತೀರಾ ನೀವು? ಅವನು ನನಗೆ ಹತ್ರ ಸಂಬಂಧವನು. ಇದೊಳ್ಳೆ ಚೆನ್ನಾಗೈತಲ್ಲ, ಒಳ್ಳೆ ಚೆನ್ನಾಗಿ ಹೇಳ್ತಾನೆ ನೋಡ್ರಿ ಇವಳು. ಅವನು ನನಗೆ ರಕ್ತ ಸಂಬಂಧ ಆಗ್ಬೇಕು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಗೆ ಏನ್ ಗೊತ್ತು ಅವನು ನನಗೆ ಸಂಬಂಧ ಆಗ್ಬೇಕು? ಇಲ್ಲ ಕಣಿ, ಒಳ್ಳೆ ಆಟ ಮಾಡಿ. ಸ್ವಲ್ಪ ತಡೀರಿ, ಈಗ ಅರ್ಥ ಆಗ್ತಾ ಇದೆ ಬಾದರಾಯಣನ ಸಂಬಂಧ ಏನು ಅಂತ. ಅಲ್ಲಿ ಶ್ರೀಧರ ಅಂತ ಹೇಳ್ಕೊಂಡು ನನ್ನ ಮಗಳ ಹತ್ರ ಬೆಣ್ಣೆ ಹಾಗೆ ಮಾತಾಡ್ತಾ, ಇಲ್ಲಿ ನರಸಿಂಹ ಅಂತ ಅನ್ಕೊಂಡು ನಿನ್ನ ತಲೆಗೆ ಎಣ್ಣೆ ಹಚ್ತಾ ಕೂತಿದ್ದಾನೆ. ನರಸಿಂಹ ಯಾರು ಅಂತ ಗೊತ್ತಾ? ಅವನೇ ಕಣೆಯ ಆ ನೆಗೆಟಿವ್ಸ್ ಡಾಕ್ಯುಮೆಂಟ್ಸ್ ನ ಹೊಡ್ಕೊಂಡು ಹೋಗಿರೋನು. ಅಯ್ಯೋ, ನಾನು ಒಡವೆಗಳ ಗತಿ ಏನಾಗಿದೆಯೋ ಏನೋ. ನೋಡು ನೋಡು ನೋಡು, ವಾಚೆ ಏನ್ ದೊಡ್ಡ ವಿಷಯ ಬಿಡ, ಪರವಾಗಿಲ್ಲ. ಅದೇನ್ ದೊಡ್ಡ ವಿಷಯ. ಇದ್ದು ಬಂದು ದುಡ್ಡೆಲ್ಲ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ದೆ. ಅದರ ನಂಬರ್ ಈ ವಾಚ್ ಅಲ್ಲಿ ಇತ್ತು. ಕೊಟ್ಟೈತೆ. ಆ ಶ್ರೀಧರ ನರಸಿಂಹ ಯಾರು ಅಂತ ನನಗೆ ಗೊತ್ತು. ಹಲೋ ಶ್ರೀಧರ್. आपकी कुछ गलत फहमी हो रही है. मैं नजीर खान. ನನಗ್ ಗೊತ್ತು. ನನ್ನ ಮನೆ ರೈಡ್ ಮಾಡಿದ ನಜೀರ್ ಖಾನ್, ಅಲ್ಲಿ ಮಂತ್ರಿಗಳ ತಲೆಗೆ ಎಣ್ಣೆ ಹಚ್ಚಿದ ನರಸಿಂಹ, ನನ್ನ ಮಗಳು ರೂಪಂಗೆ ಬೆಣ್ಣೆ ಹಚ್ಚಿದ ಶ್ರೀಧರ್. ಈಗ ಯಾರ ಮನೆ ರೈಡ್ ಮಾಡೋದು ಕೊಟ್ಟಿದ್ಯಾ? ಅದೀಗ್ಲೇ ಗೊತ್ತಾಗದ ಮಿಸ್ಟರ್ ಜೆಆರ್. ಆಫೀಸ್ ಹೋಗಿ ರಿಜಿಸ್ಟರ್ ನೋಡಿದ ಮೇಲೆ ಗೊತ್ತಾಗತ್ತೆ. ಸಾಕ್ ನಿಲ್ಸು ಈ ನಿನ್ನ ನಾಟಕ ವೇಷ. ಒಳ್ಳೆ ಮಾತಿನಲ್ಲಿ ನನ್ನ ಮನೇಲಿ ಕದ್ದಿದ್ದ ಡಾಕ್ಯುಮೆಂಟ್ಸ್ ವಾಪಸ್ ಕೊಟ್ಬಿಡು. ಡಾಕ್ಯುಮೆಂಟ್ಸ್? कौन से डॉक्यूमेंट्स? ಅದೇ ನಾಗಪ್ಪ ರುದ್ರಪ್ಪನಿಗೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಿಲ್ಲ, ಅದ್ರ ಒರಿಜಿನಲ್. ಶ್ರೀಧರ್, ಆ ಡಾಕ್ಯುಮೆಂಟ್ಸ್ ಗಳಲ್ಲಿ ನನ್ನ ಮತ್ತು ರಂಗಧಾಮಯ್ಯನ ಇಡೀ ಭವಿಷ್ಯನೇ ಅಡಗಿದೆ. ದಯವಿಟ್ಟು ಕೊಟ್ಬಿಡು. साहब आप क्या बात कर रहे हैं? ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಾಗೆ ಹೇಳ್ಬೇಡ, ಅದು ಖಂಡಿತ ನಿನ್ನ ಹತ್ರ ಇದೆ. ಇದ್ರು ಅದು ನಿಮ್ ಸಿಗಲ್ಲ ಮಿಸ್ಟರ್ ರಾವ್. ಶ್ರೀಧರ್, ದಯವಿಟ್ಟು ತಿಳಿತೀರಾ? ನನ್ಗೆ ಹೋಗಕ್ ಲೇಟ್ ಆಗ್ತಾ ಇದೆ. ಸಲಾಮ್ ವಾಲೇಕುಂ. ಅದನ್ನ ಹ್ಯಾಕ್ ತಗೋಬೇಕು ಅಂತ ನನಗೆ ಗೊತ್ತು. ಆಲ್ ದ ವೆರಿ ವೆರಿ ಬೆಸ್ಟ್ ಮಿಸ್ಟರ್ ಜೆಆರ್. ರೂಪಾ, ಡ್ಯಾಡಿ, ಈ ದರಿದ್ರ ಮನೆಯಲ್ಲಿ 3 ಹೊತ್ತು ನಿನಗೇನೆ ಕೆಲಸ? ನಡಿ ಮನೆಗೆ. ಡ್ಯಾಡಿ, ನಾಲ್ಗೆಗೆ ಮೂಳೆ ಇಲ್ಲ ಅಂತ ಸಲೀಸಾಗಿ ಮಾತಾಡ್ಬೇಡಿ. ಶಾಟ್ ಅಪ್. ಶ್ರೀಧರ್ನ ನೀನು ಸಭ್ಯಸ್ಥ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ಯಾ, ಆದ್ರೆ ಊರ್ ಜನಗಳನ್ನೆಲ್ಲ ಮಾರಿಸಿ ಬೀದಿ ಬೀದಿ ಅಲಿತಾ 420 ಆಗ್ತಿದಾನವನು. ರೀ, ನಿಮ್ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದೀನಿ. ಇನ್ನೊಂದ್ಸಲ ನಮ್ಮ ಅಣ್ಣನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮರ್ಯಾದೆ ಕಳ್ಕೊಂತೀರಾ ಅಂತೀನ? ಬರೀ 420 ಅಲ್ಲ, 840. ನಿಮಿಷಕ್ಕೂ ಬಣ್ಣ ಬದಲಾಯಿಸೋ ಊಸರವಳ್ಳಿ. ನೀವ್ ಸುಳ್ಳು ಹೇಳ್ತಾ ಇದ್ದೀರಾ? ಅಂತ ಕರ್ಮ ನನಗೆ ಹಾಕ್ಬೇಕು. ಈ ನೋಟಿನ ಕಂತೆಗಳು, ಆಡಂಬರ, ಈ ವೈಭವ, ಇವೆಲ್ಲ ಯಾರ್ಯಾರನ್ನ ಯಾವ್ಯಾವಾಗ ಮೋಸ ಮಾಡಿ ಸಂಪಾದನೆ ಮಾಡಿದ್ದು ಅಂತ ನನಗೆ ಗೊತ್ತು. ಈಸ್ ಎ ನಂಬರ್ 1 ರೋಗ್. ಡ್ಯಾಡಿ, ಶ್ರೀಧರ್ ವಿಚಾರದಲ್ಲಿ ಹೀಗೆ ಹಗುರವಾಗಿ ಮಾತಾಡ್ಬೇಡಿ. ಶ್ರೀಧರ ಯಾರಿಗ್ ಬೇಕಾದ್ರೂ ಮೋಸ ಮಾಡ್ಬೋದು, ಆದ್ರೆ ಕೆಟ್ಟ ಕರುಳಿಗೆ ಮಾತ್ರ ಮೋಸ ಮಾಡಕ್ಕಾಗಲ್ಲ. ಅಮ್ಮ, ಅವ್ರ ಮಾತನ್ನ ನಂಬೇಡಿ. ನೀವು ಚೆನ್ನಾಗಿರೋದನ್ನ ನೋಡಿ ಸಹಿಸ್ಲಾರ್ದೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಮುಚ್ಚ ಬಾಯಿ. ನೀನ್ ಹೊಗಳ್ತಾ ಇರೋ ಆ ಶ್ರೀಧರ ನರಸಿಂಹಾತಾರ ಎತ್ತಿ ಏನೇನ್ ಕೆಲಸ ಮಾಡ್ತೀಯಾನೆ ಅಂತ ನಾನ್ ತೋರಿಸ್ತೀನಿ ಬಾ. ಅದಕ್ಕಿಂತ ಮುಂಚೆ ಶ್ರೀಧರ್ ಎಂತ ನಿಯತ್ತಿನ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನ್ ತೋರಿಸ್ತೇನೆ. ನಡೀರಿ. ಸರ್ ಕಾಫಿ. ಮಿಸ್ಟರ್ ಶ್ರೀಧರ್, ಆ ಎಕ್ಸ್ಪೋರ್ಟ್ ಆರ್ಡರ್ ಬಗ್ಗೆ ಏನಾಯ್ತು ಸ್ವಲ್ಪ ಹೇಳ್ತೀರಾ? ರೈಟ್, ಒಟ್ಟಿಗೆ ನಾನು 2 ಕೆಲಸ ಮಾಡೋನಲ್ಲ. ಮೊದ್ಲು ಕಾಫಿ, ಆಮೇಲೆ ನಿನ್ ಕೆಲಸ. ಶೂರ್ ಶೂರ್. ಚೆನ್ನಾಗಿದೆಯಾ ಕಾಫಿ? ಆ ಎಕ್ಸ್ಪೋರ್ಟ್ ಆರ್ಡರ್ದು ಈಗಲಾದ್ರೂ ಒಟ್ಟಿಗೆ ನಾನು 2 ಕೆಲಸ ಮಾಡಲ್ಲ ಅನ್ನಲ್ಲ. ತುಂಬಾ ಅರ್ಜೆಂಟ್, ಬರ್ತೀನಿ. ಬನ್ನಿ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಶ್ರೀಧರ್ ಇದ್ದಾರಾ? ಚೇಂಬರ್ ಅಲ್ಲಿ ಇದ್ದಾರೆ. ಹಲೋ,
ಮಿಸ್ಟರ್ ಮಾರ್ಟಿನ್ ಆಡ್ಬೋ ಪಿಟ್ಕೋ ಅಂಡ್ ಸ್ವೆನ್ಸ್ಕಾ ಕ್ಯಾನ್ ಗೋ ಟು ಹೆಲ್. ಥ್ಯಾಂಕ್ ಯು. ಈಗ ನಿಮ್ಮ ಎಕ್ಸ್ಪೋರ್ಟ್ ಆರ್ಡರ್ಗೆ ಬರ್ತೀನಿ. ನೋಡಿ, ನಾವು ಚೀಟಿಂಗ್ ಏನೋ ಮಾಡಬಾರ್ದು. ನಾವು ನೆಟ್ಟಿಗೆ ವ್ಯವಹಾರ ಮಾಡಿದ್ರೆ ನಿಮಗೂ ಒಳ್ಳೇದು, ನಮ್ಮ ದೇಶ. ನೋಡಿದ್ಯಾ ಡ್ಯಾಡಿ, MD ಇದ್ರೆ ಮೋಸಗಾರ, ದಗಲಬಾಜಿ ಅಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್. ನನ್ನ ಶ್ರೀಧರ್ ಬಗ್ಗೆ ಇನ್ನೊಂದ್ಸತಿ ಏನಾದ್ರೂ ಮಾತಾಡಿದ್ರೆ ತಂದೆ ಅನ್ನೋ ಗೌರವ ಕಳ್ಕೊತೀರಾ. ನೀವು ಬದುಕೋದು ನಮ್ಮ ದೇಶದ ಉದ್ಧಾರ ಆಗುತ್ತೆ. ದೇಶದ ಉದ್ಧಾರ ಆದ್ರೆ ಪ್ರತಿಯೊಂದು ಮನೆಯಲ್ಲಿ ಯೋ, ಯಾರಯ್ಯ ನೀನು? ನನ್ ಸೀಟ್ ನಲ್ಲಿ ಕೂತಿದ್ಯಾ? ನಾವು ಸೀಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್. ಎಂಥ ಆಂಗಲ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ ಹೆಂಗ್ ಕೂತ್ಕೊಂಡ್ರು ಪೈಲ್ಸೇ ಬರೋದಿಲ್ಲ ಸರ್. ನನ್ ಸೀಟ ಯಾವ್ದು? ಅಲ್ಲ, ಗೊತ್ತು, ನಿಮ್ಮ ಆಂಗಲ್ ಇಂದ ಡಿಪ್ಟೇರಿಯಾ ಆಗೋದಿಲ್ಲ, ಡಯೋರಿಯಾ ಆಗೋದಿಲ್ಲ, ಡಿಸೆಂಟ್ರಿ ಆಗೋದಿಲ್ಲ, ತಲೆ ತಿನ್ಬಾರಯ್ಯ, ಪ್ಯೂನ್ ಬೇದಿನೂ ಆಗೋದಿಲ್ಲ ಸರ್. ಬೇದಿ ಅದೇನಯ್ಯ ಆಗ್ತಿರೋದು? ಶಾಂತಮ್ಮ, ಒಂದು ಲೋಟ ನೀರು ಕೊಡು. ಕುಡೀರಿ ಮಾವ, ತಣ್ಣಗಿರುತ್ತೆ. ನೀನ? ಹೌದು. ನಿಮ್ಮ ಮಗಳ ಪಾಲಿಗೆ ಶ್ರೀಧರ, ನಿಮ್ಮ ಪಾಲಿಗೆ ಸಿಂಹ ಸ್ವಪ್ನವಾಗಿರೋ ನರಸಿಂಹ. ನಿಮ್ ಮಗಳನ್ನೇ ನಂಬ್ಸಕ್ಕಾಗ್ಲಿಲ್ಲ, ಹೋಗಿ ನನ್ನ ನರಸಿಂಹ ಅವತಾರನ ಬಯಲು ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಕನ್ಸಲ್ಲೂ ಸಾಧ್ಯವಿಲ್ಲ ಮಾವ. ನರಸಿಂಹ, ಟೈಮ್ ಯಾವಾಗ್ಲೂ ನೀನ್ ಅನ್ಕೊಂಡ ಹಾಗೆ ಇರುತ್ತೆ ಅಂತ ತಿಳ್ಕೊಬೇಡ. ನಿನ್ನ ಬಣ್ಣ ಬಯಲು ಮಾಡೋವರೆಗೂ ನಾನು ನಿದ್ದೆ ಮಾಡಲ್ಲ. ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೇದು. ಮಿಸ್ಟರ್ ಜನಾರ್ದನ್ ರಾವ್, ನಾನ್ ಅನ್ಕೊಂಡಿರೋ ಕೆಲಸ ಮುಗಿಯೋವರೆಗೂ ಇದೇ ತರ ವೇಷ ಬದಲಾಯಿಸ್ಕೊಂಡು ನಿಮ್ಮಂತವ್ರಿಗೆ ಮೋಸ ಮಾಡ್ತಾನೆ ಇರ್ತೀನಿ. ನಿಮ್ಮ ಮುಕ್ತಾಯದ ಗಂಟೆ ಬಾರಿಸಿದ್ಮೇಲೆ ಈ ನನ್ನ ನರಸಿಂಹ ಅವತಾರದ ಪರ್ದೆ ಎಳೆಯೋದು. ವೆರಿ ಗುಡ್. ರೂಪಾ, ಆವತ್ತು ನಮ್ ತಂದೆ ಹೇಳಿದ ಮಾತನ್ನ ಧಿಕ್ಕರಿಸಿ ನೀವು ಹೀರೋ ಅಂತ ಘಂಟಾಘೋಷವಾಗಿ ಹೇಳ್ದೆ. ಆದ್ರೆ ಈಗ ಹಸುವಿನ ಮುಖ ಹಾಕೊಂಡು ಹುಲಿ ಅಂತ ತಿಳಿತು. ರೂಪಾ ಹಾಗಲ್ಲ. ಮುಟ್ಬೇಡಿ, ನನ್ನ ರೂಪ ಅಂತ ಕರೆಯೋ ಯೋಗ್ಯತೆನೂ ನಿಮ್ಗಿಲ್ಲ. ನನ್ನ ಅಂತಸ್ತಿಗೆ ಮೀರಿ ನಿಮ್ ಸಹವಾಸ ಮಾಡ್ದೆ. ಆದರ್ಶ ವ್ಯಕ್ತಿ, ಮನುಷ್ಯತ್ವ ಇರೋ ಮನುಷ್ಯ ಅಂತ ನಿಮಗ್ ಸಪೋರ್ಟ್ ಮಾಡಿ ನನ್ನ ಆತ್ಮಕ್ ನಾನೇ ಮೋಸ ಮಾಡ್ಕೊಂಡೆ. ನೀವೊಬ್ಬ ಮೋಸಗಾರ. ಇಲ್ಲ ರೂಪಾ. ವಾಟ್ ಎ ಫಾಲ್. ನನ್ನ ಮಗಳನ್ನ ನಾನೇ ನಂಬ್ಸಕ್ಕಾಗೋದಿಲ್ಲ ಅಲ್ಲ? ಅಷ್ಟೊಂದು ಅಲ್ಕಿಸಿಬೇಡಿ ಮಿಸ್ಟರ್ ಜನಾರ್ದನ್ ರಾವ್. ಇವತ್ತಲ್ಲ ನಾಳೆ ಈ ವಿಷಯ ನಾನೇ ನಿಮ್ ಮಗಳಿಗೆ ಹೇಳಬೇಕು ಅಂತಿದ್ದೆ. ಅದಕ್ಕೆ ಮುಂಚೆನೆ ಬಂಡವಾಳ ಬಯಲಾಗೋಯ್ತಲ್ಲ. ಬಂಡವಾಳ ನಂದು? ನಿಜವಾದ ಬಂಡವಾಳ ಬಯಲಾಗಿದ್ದು ನಂದಲ್ಲ, ಅದು ನಿಮ್ದು, ನಿಮ್ಮ ಪಾರ್ಟ್ನರ್ ಆದ ಮಿಸ್ಟರ್ ರಂಗಧಾಮಯ್ಯನವ್ರದ್ದು, ಮತ್ತೆ ಈ ಕೇಸಿಗೆ ಸಂಬಂಧಪಟ್ಟ ಕೆಲವು ಗಣ್ಯ ರಾಜಕಾರಣಿಯ ವ್ಯಕ್ತಿಗಳದು. ಅದು ಇವತ್ತಲ್ಲ, ನಾಳೆ ಬೆಳಗ್ಗೆ. ಇಲ್ಲಲ್ಲ, ಕೋರ್ಟ್ ನಲ್ಲಿ. ಆ ನೆಗೆಟಿವ್ಸ್ ಡಾಕ್ಯುಮೆಂಟ್ಸ್ ಎಲ್ಲಿ ಅಂತ ಬೊಂಬಡೆ ಆಗ್ತಾ ಇದ್ರಲ್ಲ ಜನಾರ್ದನ್ ರಾವ್, ಅಷ್ಟು ದೋದ್ಕೋಬೇಡಿ, ಅವು ಸೇಫ್ ಆಗೇ ಇದ್ದಾವೆ. ನಾಳೆ ಬೆಳಿಗ್ಗೆ ಎಕ್ಸಿಬಿಟ್ ಎ ಅಂತ ಕೋರ್ಟ್ ಮುಂದೆ ಬರುತ್ತೆ. ನೆಕ್ಸ್ಟ್ ಊರಿನ ಮುಂದೆ, ನೆಕ್ಸ್ಟ್ ಜನಗಳ ಮುಂದೆ. ಚಪ್ಪಲಿ ಹಾರ ಹಾಕ್ಸ್ಕೊಳಕ್ ಸಿದ್ಧವಾಗಿರಿ ಜನಾರ್ದನ್ ರಾವ್. ಬೆಸ್ಟ್ ಆಫ್ ಲಕ್. ಹೌದಾ? ಸರಿ, ಒಂದ್ ಕೆಲಸ ಮಾಡು, ಆ ನಾಗಪುಂಗು ರುದ್ರಪುಂಗು ಅಲ್ಲಿಗೆ ಬರಕ್ ಹೇಳ್ಬಿಡು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಹಲೋ, ನಾನು ಜೆ.ಆರ್ ಮಾತಾಡ್ತಾ ಇರೋದು. ಯಾರು? ಜೆ.ಆರ್? ಹೌದು. ಏನ್ ಸಮಾಚಾರ? ಇಷ್ಟು ದಿವಸ ಆದ್ಮೇಲೆ ನಮ್ಗೆ ಜ್ಞಾಪಕ ಬಂತ ನಿನ್ಗೆ? ಇಷ್ಟು ದಿವಸ ಕಿತ್ತಾಡಿದ್ವಿ, ಈಗ 4 ಜನದ ಪ್ರಾಣ ಹೋಗುವಂತ ಪರಿಸ್ಥಿತಿ ಬಂದಿದೆ. ಏನು? ಏನ್ ಪ್ರಾಣ ಹೋಗೋ ಪರಿಸ್ಥಿತಿನ? ಏನ್ ವಿಶೇಷ? ಇದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ನೀನ್ ಬೇಗ ಹೊರಟು ಬಂದ್ಬಿಡು. ಓಕೆ ಓಕೆ. ಯಾರ್ದ್ಯಾ ಫೋನು? ಜೆ.ಆರ್ದಯ್ಯ. ಜೆ.ಆರ್ದು? ಹಾ. ಏನಂತ ಅವ್ರಿಗೆ ಮಾತಾಡಕ್ ಬಿಡ್ಸೋತಿಲ್ಲ, ನಡಿ ಹೋಗೋಣ. ನಾವು 4 ಜನ ಒಟ್ಟಿಗೆ ಇದ್ದಾಗ ಎಲ್ಲರೂ ಚೆನ್ನಾಗೇ ಇದ್ವಿ, ನಮ್ಗೆ ಅಪೋಸಿಷನ್ ಅಂತಾನೆ ಇರ್ಲಿಲ್ಲ. ಆದ್ರೆ ಈಗ ನಾಳೆ ಬೆಳಗ್ಗೆ 10:15 ಗಂಟೆಗೆ ಕೋರ್ಟಿನ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿತೀನಿ ಅಂತ ಚಾಲೆಂಜ್ ತಗೊಂಡು ಹೋಗಿದ್ದಾನೆ ಆ ನರಸಮ್ಮ. ಅವನು ಕೋರ್ಟಿಗೆ ಬಂದ್ರೆ ತಾನೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕೋದು. ಅವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವನ್ ತಾಯಿ ತಮ್ಮ ತಂಗಿನ ತಗೊಂಬಂದ್ ನಮ್ಮ ಹತ್ರ ಇಟ್ಕೊಂಡ್ರೆ ನೇರವಾಗಿ ಇಲ್ಲಿಗೆ ಬರ್ತಾನೆ. ಅವನ್ ಕೋರ್ಟ್ ಹೇಗ್ ಹೋಗ್ತಾನೆ? ಅವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತೀರಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು ಅಂತೀನಿ. ಅವನ್ನ ಕರ್ಕೊಂಬರೋದಕ್ಕೆ ನಮ್ಮ ತಲೆ ಹೋಗ್ಬೇಕಾದಿಲ್ಲ, ನಮ್ಮ ಮೈ ಇಲ್ವಾ, ಅದು ಹೋಗುತ್ತೆ. ಏಯ್ ಹೋರೋ, ಕರ್ಕೊಂಬನ್ನಿ. ಶ್ರೀಧರ್, 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 ರೂಪಾ, ಶ್ರೀಧರ್, ಶ್ರೀಧರ್, ನೀವು ರೂಪಾ, ನೀನೇನ್ ಹೇಳ್ಬೇಕು ಅಂತಿದ್ಯಾ ನಾನು ಚೆನ್ನಾಗಿ ಗೊತ್ತು. ನಿಮ್ ತಂದೆ ಅವ್ರ ಚಮಚಗಳನ್ನ ಸೇರಿಸಿ ನನ್ ಕೊಲ್ಲಕ್ ಪ್ರಯತ್ನ ಮಾಡ್ತಾ ಇದ್ದಾನೆ, ಅಷ್ಟೇ ತಾನೆ? ಆದ್ರೂ ನೀವಿಷ್ಟು ನಿರ್ಲಕ್ಷ್ಯವಾಗಿ. ಆ ಕಂತ್ರಿ ನಾಯಿಗಳಿಗೆ ಹೆದ್ರವನಲ್ಲ ಈ ನರಸಿಂಹ. ಆದ್ರೆ ನಿಮ್ ತಾಯಿ ತಂಗಿ ತಮ್ಮ ಅವ್ರನ್ನ ಸೇಫ್ ಆಗಿ ಎಲ್ಲಿ ಇಡ್ಬೇಕೋ ಅಲ್ಲೇ ಇಟ್ಟಿದ್ವಿ. ನನಗೆ ಕ್ಷಮಿಸ್ಬಿಡಿ ಶ್ರೀಧರ್, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ.
ಹೆದರ್ಕೋಬೇಡಿ. ನಿಮ್ಮಂತ ಚಮಚಗಳನ್ನ ಸಾಯಿಸಿದ್ರೆ ಈ ಕತ್ತಿಗೆ ಅವಮಾನ. ನಿಮ್ಮನ್ನ ಕಳ್ಸಿದಾರಲ್ಲ ಹೇಳಿಗಳು, ಅವ್ರಿಗೆ ಹೋಗಿ ಹೇಳಿ ಯಾವ ಶಕ್ತಿಗೂ ಈ ನರಸಿಂಹನ ಹೋರಾಟ ನಿಲ್ಸಕ್ ತಾಕತ್ತಿಲ್ಲ ಅಂತ. ಹೋಗಿ. ಹಾವು ಎಷ್ಟೇ ಚಿಕ್ಕದಾಗಿರ್ಲಿ ಅದನ್ನ ಕೊಲ್ಲೋದಿಕ್ಕೆ ಸರಿಯಾದ ಕೋಲೆ ಆಗಬೇಕು. ಎಲ್ಲಾ ಬಿಟ್ಟು ಈ ದಡ್ಡನ ಕಳಿಸುವಲ್ಲ, ನಮಗೆ ತಲೆ ಇಲ್ಲ. ರುದ್ರಪ್ಪ, ನಾಳೆ ಅವನ ಮೂಮೆಂಟ್ಸ್ ಅನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು. ಅವನು ಕೋರ್ಟ್ಗೆ ಹೋಗೋ ರಸ್ತೆಯಲ್ಲಿ ಪ್ರತಿ ಹೆಜ್ಜೆಗೂ ನಮ್ಮವ್ರು ಇರ್ಬೇಕು. ನಮ್ ಕಣ್ಣು ತಪ್ಸೋಗ್ಬಿಟ್ಟ, ಹಾಗೇನೆ ಮಾಡೋದು. ರುದ್ರಪ್ಪ, ಅವನು ಹೊಕ್ಕ ಬೇಲಕ್ಕೆ ಕಲ್ಗಿಡಬೇಕು ಅಂತಾನೆ ಜಾರಿ ಹೇಳ್ತಾ ಇರೋದು. ಸುಮ್ನೆ ಕೂತ್ಕೊಳ್ಳಪ್ಪ, ಬರೀ ಕನ್ಫ್ಯೂಸ್ ಮಾಡಿ ಹಾಕ್ಬೇಡ. ಹಾಗೂ ಒಂದ್ ವೇಳೆ ಅವನ ತಪ್ಪಿಸ್ಕೊಂಡ್ರೆ ನಮ್ಮ ಮನುಷ್ಯ ನಟ್ವರ್ ಲಾಲ್ ಇದಾನಲ್ಲ, ಅವನ್ನ ಕೋರ್ಟ್ ಹತ್ರ ನಿಲ್ಸೋಣ. ಮಿಕ್ಕ ಕಥೆನ ಅವನು ಮುಕ್ತಾಯ ಮಾಡ್ತಾನೆ.
ಫಿರ್ಯಾದಿಯು ಸಕಾಲಕ್ಕೆ ಬರದೇ ಇರುವ ಕಾರಣದಿಂದ ಕೋರ್ಟ್ ಈಸ್ ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ದುಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಮಾನಗೆಟ್ಟ ಶ್ರೀಮಂತರು ಮಾಡಿರೋ ಅನ್ಯಾಯ ಅಕ್ರಮಗಳನ್ನ ಸಾಕ್ಷಿ ಸಮೇತ ಕೋರ್ಟ್ ಅಲ್ಲಿ ನಿರೂಪಿಸ್ತೀನಿ ಅಂತ ಹೇಳಿದಕ್ಕೆ ರಸ್ತೆ ಅಡ್ಡ ಹಾಕಿ ನಾನು ಸಾಯಿಸಕ್ ಪ್ರಯತ್ನ ಪಟ್ಟರು ಯುವರ್ ಆನರ್. ಯಾರವರು? ಇವರೇ ಯುವರ್ ಆನರ್. ನಾನು ಹೇಳಿದ ಸಮಾಜದ ಸೋ ಕಾಲ್ಡ್ ಗಣ್ಯ ವ್ಯಕ್ತಿಗಳು ಅನ್ಸ್ಕೊಂಡಿರೋ ಗೋಮುಖ ವ್ಯಾಘ್ರಗಳು, ದೇಶದ ಬಕ್ಸನ ಲೂಟಿ ಹೊಡಿತಾ ಇರೋ ಸ್ವಾರ್ಥ ಹೆಗ್ಗಣಗಳು. ಹೆಗ್ಗಣ ನಂಬರ್ 1 JR. ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳಿಗೆ ಗುಂಡು ಹಾಕಿಸಿ ಟೆಂಡರ್ಗಳನ್ನು ಲಪ್ತಾಯಿಸಿಕೊಂಡು ಬಡವರ ಬೆವರಿನ ಸಂಪಾದನೆಯಿಂದ ಮಹಡಿ ಮೇಲೆ ಮಾಡಿ ಮನೆ ಕಟ್ತಾ ಇರೋ ಈ ಜನಾರ್ದನ್ ರಾವ್, ಮತ್ತೆ ಈ ಮಹಾನ್ ಭಾವನಿಗೆ ಸಹಾಯ ಮಾಡ್ತಾ ಇರೋ ಈ ಮಹಾನ್ ಸರ್ಕಾರಿ ಅಧಿಕಾರಿಗಳು. ಅದಕ್ಕೆ ಸಾಕ್ಷಿ ಹೆಗ್ಗಣ ನಂಬರ್ 2 ರಂಗಧಾಮಯ್ಯ. ಕೋಟ್ಯಾಂತರ ರೂಪಾಯಿಗಳನ್ನ ಕೊಳ್ಳೆ ಹೊಡೆದು ಅದನ್ನು ರಹಸ್ಯವಾಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಗ್ರೇಟ್ ಗೃಹ ಮಂತ್ರಿ ಜಿ. ಅಷ್ಟೇ ಅಲ್ಲ, ಅಳಿಯನ ಹೆಸರಲ್ಲಿ ಅರಸೀಕೆರೆನಲ್ಲಿ 500 ಎಕರೆ ಜಮೀನು, ಮಗನ ಹೆಸರಲ್ಲಿ ಮೈಸೂರಿನಲ್ಲಿ 30 ಮನೆಗಳನ್ನ ಮಾಡಿರೋ ಮಹಾನ್ ಸಮಾಜ ಸೇವಕ. ಹೆಗ್ಗಣ ನಂಬರ್ 3 ಮತ್ತು 4 ನಟ್ವರ್ಲಾಲ್ ಮತ್ತವ್ರ ಮಗ ಬನ್ಸಿಲಾಲ್. ದೇಶ ವಿದೇಶಗಳ ಜೊತೆ ಸೇರಿ ಸ್ಮಗ್ಲಿಂಗ್ ಮಾಡಿದಲ್ಲದೆ ಮೋಸದಿಂದ ಸರ್ಕಾರಿ ಸಾರಾಯಿ ಕಾಂಟ್ರಾಕ್ಟ್ ಪಡೆದು ಅದರ ಕಲ್ ಸಾರಾಯಿ ಬೆರೆಸಿ ಅನೇಕ ಜನರನ್ನ ಸಾಯಿಸಿರೋ ಕ್ರೂರ ಮೃಗಗಳು. ಕೊನೆಯದಾಗಿ ಹೆಗ್ಗಣ ನಂಬರ್ 5 ಮತ್ತು 6 ನಾಗಪ್ಪ ಮತ್ತು ರುದ್ರಪ್ಪ. ರಾಜಕೀಯ ವೇಷ ಹಾಕಿ ರಾಜಕೀಯ ಬೆಂಬಲನ ಕೈಯಲ್ಲಿಟ್ಕೊಂಡು ಎಷ್ಟೋ ನಿರುದ್ಯೋಗಿ ಹೆಣ್ಣು ಮಕ್ಕಳನ್ನ ಸೂಳೆರನ್ನಾಗಿ ಮಾಡಿ ಅವ್ರನ್ನ ವೇಶ್ಯಾಗೃಹದಲ್ಲಿ ಬಂಧಿಸಿರೋ ನೀಚ ದಲ್ಲಾಳಿಗಳು. ಅದಕ್ಕೆ ಸಾಕ್ಷಿ ಇಂಥ ಸಮಾಜ ದ್ರೋಹಿಗಳ ಸ್ವಾರ್ಥದಿಂದ ನಮ್ಮ ದೇಶದ ನಿರುದ್ಯೋಗಿಗಳ ಸಮಸ್ಯೆ ಬೆಳೆದು ಎಷ್ಟೋ ಯುವಕರು ಇವರಿಗೆ ಬಲಿ ಆಗ್ತಾ ಇದ್ದಾರೆ. ಇಂಥ ಸಮಾಜ ಕಂಟಕರಿಗೆ, ಇಂಥ ಗೋಮುಖ ವ್ಯಾಘ್ರಗಳಿಗೆ ಏನ್ ಶಿಕ್ಷೆ ಕೊಡ್ತೀರಾ? ಏನ್ ಶಿಕ್ಷೆ ಕೊಡ್ತೀರಾ ಯುವರ್ ಆನರ್? ಶಿಕ್ಷೆ ಆಗ್ಬೇಕಾಗಿರೋದು ನಮಗಲ್ಲ ಯುವರ್ ಆನರ್, ಗಣ್ಯ ವ್ಯಕ್ತಿಗಳಾದ ನಮ್ಮನ್ನ ಅಪರಾಧಿಗಳು ಅಂತಿದ್ದಾನೆ ಯುವರ್ ಆನರ್. ಈ ನರಸಿಂಹ ನಮ್ಮನ್ನೆಲ್ಲ ಚೀಟ್ ಮಾಡ್ತಾ ಇದ್ದಾನೆ. ಕಾನೂನನ್ನ ಕೈಗೆ ತಗೊಂಡಿದ್ದು ಮೊದಲನೇ ತಪ್ಪು. ನಾನು ಕಾನೂನನ್ನ ಯಾವತ್ತೂ ಕೈಗೆ ತಗೊಂಡಿಲ್ಲ. ಬದಲಾಗಿ ಅದೇ ಕಾನೂನಿನ ಶಕ್ತಿನ ಬಲಪಡಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ನರಸಿಂಹ ಅವತಾರದಲ್ಲಿ ಇವರು ಮುಖವಾಡಗಳನ್ನ ಕಿತ್ತಾಕಕ್ಕೆ ಸ್ಫೂರ್ತಿ ಇನ್ಸ್ಪೆಕ್ಟರ್ ಭಾಸ್ಕರ್. ದೊಡ್ಡ ದೊಡ್ಡ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡು ಇವರೇ ಕ್ರಿಮಿನಲ್ಸ್ ಅಂತ ಗೊತ್ತಿದ್ದು ಅವ್ರನ್ನ ಹಿಡಿಯಕ್ಕಾಗದೇ ಇರೋ ಈ ನಿಷ್ಠಾವಂತ ಅಧಿಕಾರಿ ಮತ್ತು ನನ್ನ ಗುರಿ ಒಂದೇ ಆಗಿತ್ತು ಯುವರ್ ಆನರ್. ನಮ್ಮ ದೇಶದ ಯುವಜನಾಂಗ ನಿರುದ್ಯೋಗದ ಜಿಗುಪ್ಸೆಯಿಂದ ನನ್ನ ಸ್ನೇಹಿತ ವಿಶ್ವನ ಹಾಗೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ, ದ್ವೇಷದಿಂದ ಆಕ್ರೋಶದಿಂದ ನಕ್ಸಲೈಟ್ಗಳಾಗಬಾರ್ದು ಅಂತ, ದಾರಿ ತಪ್ಪಿ ಗಾಂಜಾ, ಚರಸ್, ಅಫೀಮ್, ಸೂಳೆಗಾರಿಕೆಗೆ ಬಲಿಯಾಗಬಾರ್ದು ಅಂತ. ಇದು ತಪ್ಪ ಯುವರ್ ಆನರ್? ಇವ್ರು ದೋಚ್ಕೊಂಡು ಸ್ವಿಸ್ ಬ್ಯಾಂಕ್ ಅಲ್ಲಿ ಬಚ್ಚಿಟ್ಟಿರೋ ಕಪ್ಪು ಹಣ ನಮ್ಮ ದೇಶದ ಉಪಯೋಗಕ್ಕೆ ಬರಲಿ ಅಂತ ಅದನ್ನ ನಿಮ್ ಮುಂದೆ ತಂದಿಟ್ಟಿದ್ದು ತಪ್ಪ ಯುವರ್ ಆನರ್? ಇಂಥ ದುಷ್ಟ ರಾಜಕೀಯ ನಾಯಕರನ್ನ, ಲಂಚಕೋರ ಅಧಿಕಾರಿಗಳನ್ನ ಗಲ್ಲಿಗೇರಿಸಿ ಅಂತ ಯುವ ಜನಾಂಗದ ಕೂಗು ತಪ್ಪ ಯುವರ್ ಆನರ್? ಕರಡಕ್ಕಿತ್ತು ಬರುವಂತ ಈ ಕೂಗನ್ನ ಈ ಸಮಾಜ ಶೋಷಕರು ನಿರ್ದಾಕ್ಷಿಣ್ಯವಾಗಿ ಹೊಸಕಾಗ್ತಾ ಇದ್ದಾರೆ. ಅವ್ರ ಕಾರಣಿಗೆ ಸಿಕ್ಕಿದ್ದು ಯುವ ಜನಾಂಗದ ಕೂಗಷ್ಟೇ ಅಲ್ಲ, ನಮ್ಮ ಆಸೆ, ಆಕಾಂಕ್ಷೆ, ಭವಿಷ್ಯ, ಮಧ್ಯಮ ವರ್ಗದ ಕನಸುಗಳನ್ನ ಚರಂಡಿಲಿ ಹರಿದೋಗಾಗ ಮಾಡಬೇಡಿ ಯುವರ್ ಆನರ್. ಯುವ ಜನಾಂಗ ಬದುಕಕ್ಕೆ, ಬೆಳೆಯೋಕೆ ಒಂದು ಹೊಸ ದಾರಿ ತೋರಿಸ್ಕೊಡಿ. ಗಿವ್ ಅಸ್ ಅ ಜಾಬ್, ಪ್ಲೀಸ್ ಗಿವ್ ಅಸ್ ಅ ಜಾಬ್, ಗಿವ್ ಅಸ್ ಅ ಜಾಬ್. ಆರ್ಡರ್ ಆರ್ಡರ್ ಆರ್ಡರ್. ಈ ಕೋರ್ಟಿಗೆ ಒದಗಿಸಿರುವ ಸಾಕ್ಷ್ಯಾಧಾರಗಳಿಂದ ಈ ಊರಿನ ಗಣ್ಯ ವ್ಯಕ್ತಿಗಳಾದ ಜನಾರ್ದನ್ ರಾವ್, ರಂಗಧಾಮಯ್ಯ ಮತ್ತು ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ತಲಾ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಹಾಗೂ ನಾಗಪ್ಪ, ರುದ್ರಪ್ಪ, ನಟವರ್ಲಾಲ್, ಬನ್ಸಿಲಾಲ್ ಅವರುಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ದುಷ್ಟರ ಬೆದರಿಕೆಗೆ ಎದೆಗೊಟ್ಟು ದಿಟ್ಟ ಸಾಹಸ ಮಾಡಿದ ಶ್ರೀಧರ್ ಉರುಫ್ ನರಸಿಂಹನಿಗೆ
ನಿರುದ್ಯೋಗ ನಿರ್ಮೂಲನಾ ಸಮಿತಿಯ ಸಲಹೆಗಾರನನ್ನಾಗಿ ಉದ್ಯೋಗಕ್ಕೆ ತೆಗೆದುಕೊಳ್ಳುವಂತೆ ಈ ನ್ಯಾಯಾಲಯ ತೀರ್ಪು ನೀಡುತ್ತದೆ. ನರಸಿಂಹ